1947 ದುರಂತ. 1947 ಆಗಸ್ಟ್ 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಕೊಡ್ತಾರೆ. ಇದರ ದುರಂತ ಕತೆ ಗೊತ್ತಾ ನಿಮಗೆ? 1947 ಜೂನ್ 3ನೇ ತಾರೀಕು ಆಗಿನ ಕೊನೆಯ ವೈಸರಾಯಿ ಆಗಿದ್ದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್, ಆಗಿನ ಮುಸ್ಲಿಂ ಲೀಗ್ನ ಮುಖಂಡನಾಗಿದ್ದಂತಹ ಮಹಮ್ಮದ್ ಅಲಿ ಜಿನ್ನಾ ಮತ್ತು ಆಗಿನ ಕಾಂಗ್ರೆಸ್ನ ಮುಖಂಡನಾಗಿದ್ದಂತಹ ಮಹಾತ್ಮ ಗಾಂಧಿ ಹಾಗೂ ನೆಹರು ತರಾತುರಿಯಲ್ಲಿ ದೇಶವನ್ನ ವಿಭಜನೆಗೆ ಸಹಿ ಹಾಕ್ತಾರೆ. 10 ತಿಂಗಳು ಮುಂಚಿತವಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತಾರೆ. ಇಡೀ ದೇಶಕ್ಕೆ, ಅಖಂಡ ಭಾರತವನ್ನ ಬೆಚ್ಚಿ ಬೀಳಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ಇವರು. ತರಾತುರಿಯಲ್ಲಿ 10 ತಿಂಗಳು ಮುಂಚಿತವಾಗಿ ಈ ದೇಶವನ್ನು ವಿಭಜನೆ ಮಾಡ್ತಾರೆ. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗ್ಬೇಕಾಗಿರುತ್ತೆ. ಇಲ್ಲಿರುವಂತಹ ಹಿಂದೂಗಳು, ಮುಸ್ಲಿಮರು, ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು ಹಿಂದೂಸ್ತಾನಕ್ಕೆ ಬರಬೇಕಾಗಿರುತ್ತೆ. ಹಿಂದೂಸ್ತಾನದಲ್ಲಿರುವಂತಹ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕಾಗಿರುತ್ತೆ. ಇದೆಲ್ಲ ಎಕ್ಸ್ಚೇಂಜ್ ಆಗದಲೇನೆ ಲಾರ್ಡ್ ಮೌಂಟ್ ಬ್ಯಾಟನ್ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತಾನೆ. ಇದರ ಉದ್ದೇಶ ಏನು? ಇದ್ರ ಬಗ್ಗೆ ಯಾರಾದ್ರೂ ಆಲೋಚನೆ ಮಾಡಿದ್ದೀರಾ? ಇದ್ರ ಬಗ್ಗೆ ಪಠ್ಯ ಪುಸ್ತಕಗಳಲ್ಲಿ ಬಿತ್ತರಿಸಿದ್ದೀರಾ ನೀವು? ಸ್ವಾತಂತ್ರ್ಯ ಬಂತು, ಆಗಸ್ಟ್ 15 ಸ್ವಾತಂತ್ರ್ಯ ಬಂತು ಅಂತ ಮಾತ್ರ ಹೇಳ್ತೀರಾ. 1947 ದುರಂತದ ಕಥೆಯನ್ನು ಹೇಳ್ತಿದ್ದೀರಾ ಯಾರಾದ್ರೂ? ಕಾಂಗ್ರೆಸ್ ಇವತ್ತು ಹೇಳ್ತಾ ಇದ್ದಾರೆ, ನಾವಿಲ್ಲ ಅಂದಿದ್ರೆ ಇವತ್ತು ದೇಶ ಇರ್ತಲೇ ಇರಲಿಲ್ಲ ಅಂತ. ದೇಶ ವಿಭಜನೆಗೆ ಮೂಲ ಕಾರಣ ಈ ಕಾಂಗ್ರೆಸ್ ನಾಯಕರು, ಆಗಿನ ಕಾಂಗ್ರೆಸ್ ನಾಯಕರು. ತುಂಬಾ ನೋವಿನ ಸಂಗತಿ, ಪಾಕಿಸ್ತಾನದಲ್ಲಿ ಇದ್ದಂತಹ ಹಿಂದೂಗಳ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಲಾಗುತ್ತೆ. ಅಲ್ಲಿರುವಂತಹ ಹಿಂದೂಗಳನ್ನ ರಾತ್ರೋರಾತ್ರಿ ಕೊಲೆ ಮಾಡಲಾಗುತ್ತೆ. ಇದಕ್ಕೆಲ್ಲ ನೇರ ಹೊಣೆ ಯಾರು? ತಮ್ಮ ಅಧಿಕಾರಕ್ಕೋಸ್ಕರ, ಅಧಿಕಾರದ ಅಮಲಿಗೋಸ್ಕರ ಆಗಿನ ಹಿಂದೂಗಳನ್ನು ಯಾವ ಸ್ಥಿತಿಗೆ ತಗೊಂಬಂದ್ರಿ ನೀವು? ಅಖಂಡ ಭಾರತವನ್ನು ಏನ್ ಮಾಡಿರಿ ನೀವು? ಇದಕ್ಕೆಲ್ಲ ನೇರ ಹೊಣೆ ಈ ದೇಶದ ಆಗಿನ ಪ್ರಧಾನಿಯಾದಂತಹ ನೆಹರೂರವರು, ಗಾಂಧಿಯವರು, ಮಿಸ್ಟರ್ ಗಾಂಧಿ ಅಂಡ್ ಮಿಸ್ಟರ್ ನೆಹರು